ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಎರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಮಾತಿದೆ. ಈಗ ಆ ಮಾತಿಗೆ ಪ್ರತ್ಯಕ್ಷ ಉದಾಹರಣೆಯಾಗಿ ಕಂಡುಕೊಳ್ತಾ ಇರುವಂಥದ್ದು ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪನವರು ಹೇಳಿಕೆಯನ್ನು ಕೊಡುವಂತ ಭರದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟಿದ್ದಾರೆ. ಯಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ದೊಡ್ಡ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅವರ ಅಭಿಮಾನಿಗಳು ಕುಮಾರ್ ಬಂಗಾರಪ್ಪನವರ ಮನೆಯ ಮೇಲೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಓಡಾಡುತ್ತಪ್ಪ ಇಲ್ಲೇ डॉक्टर राजकुमार गे पद्मभूषण डॉक्टर राजकुमार गे कर्नाटक आराध्य दैव डॉक्टर राजकुमार गे लाठी कीरो शिवराज कुमार गे लाठी कीरो शिवराज कुमार ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಅವರು ಕಣಕ್ಕಿಳಿದಿದ್ರೆ, ಒಂದು ಕಡೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಇಳಿದಿದ್ರು. ಆದರೆ ಭರ್ಜರಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ರಾಘವೇಂದ್ರ ಅವರು ಗೆದ್ದು ಬೇಗಿದ್ದಾರೆ. ಆದರೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕುಮಾರ್ ಬಂಗಾರಪ್ಪನವರು ಮಾತನಾಡುವಂತ ಬರದಲ್ಲಿ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಬಾಯಿಗೆ ಬಂದಂತೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಯಾರ ಬಗ್ಗೆ? ಗೀತಾ ಶಿವರಾಜ್ ಕುಮಾರ್ ಬಗ್ಗೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಬಾರಿ ಕಣಕ್ಕಿಳಿದಿದ್ದು ಗೀತಾ ಶಿವರಾಜ್ ಕುಮಾರ್. ಇದರ ಜೊತೆಯಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಬಗ್ಗೆ ಕೂಡ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಏನಂತ? ಚುನಾವಣೆಯ ಅಖಾಡದಲ್ಲಂತೂ ಸೋತಿದ್ದಾರೆ. ಕೆಲಸ ಇಲ್ಲ ಅಂತಂದ್ರೆ ಕೆಲಸ ಕೊಡುವಂತ ಕೆಲಸ ಮಾಡ್ತೀವಿ ನಾವು, ಆ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಕುಮಾರ್ ಬಂಗಾರಪ್ಪನವರ ಈ ಒಂದು ಹೇಳಿಕೆಗೆ ದೊಡ್ಡ ಮನೆಯ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ ಕುಮಾರ್ ಬಂಗಾರಪ್ಪನವರ ಮನೆ ಮುಂದೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಇನ್ನು ಮನೆ ಒಳಗೆ ಹೋಗಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕುಮಾರ್ ಬಂಗಾರಪ್ಪನವರು ಏನ್ರಿ ಮಾತಾಡ್ತಿದ್ದೀರಾ? ಶಿವರಾಜ್ ಕುಮಾರ್ ಅವರು ಮೇರು ನಟ, ಕನ್ನಡದಲ್ಲಿ ಹ್ಯಾಟ್ರಿಕ್ ಹೀರೋ. ಅವರ ಅಭಿಮಾನಿಗಳೇನು, ಅವರ ಕೆಲಸ ಏನು? ಚುನಾವಣೆ ರಾಜಕೀಯ ಎನ್ನುವಂಥ ವಿಚಾರಕ್ಕೆ ಮೇರು ನಟನ ಮೇಲೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡುವಂಥದ್ದು, ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಭಿಮಾನಿಗಳು ಕೆಂಡಾಮಂಡಲವಾಗಿದ್ದಾರೆ. ಕುಮಾರ್ ಬಂಗಾರಪ್ಪನವರೇ, ಮಾಜಿ ಶಾಸಕರಾದಿದ್ದಂಥವ್ರು ನೀವು ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ರಾಜಕೀಯ ಅಂದ್ರೆ ಒಂದಿಷ್ಟು ವಾಗ್ದಾಳಿಗಳಾಗುತ್ತೆ, ಟೀಕೆಗಳನ್ನು ಮಾಡೋದು ಸರಿ, ಒಪ್ಕೊಂತೀವಿ. ಆದರೆ ವೈಯಕ್ತಿಕವಾಗಿ ಮೇರು ನಟ ಶಿವರಾಜ್ ಕುಮಾರ್ ಬಗ್ಗೆ ಈ ರೀತಿಯಾಗಿ ಮಾತಾಡುವಂತ ಅಧಿಕಾರ ಯಾರು ಕೊಟ್ರು? ನಾಡಿನ ಜನ ನಿಮ್ಮನ್ನ ನೋಡ್ತಿದ್ದಾರೆ. ಆದರೆ ನೀವು ಈ ರೀತಿಯಾಗಿ ದೊಡ್ಡ ಮನೆಯ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಗೀತಾ ಶಿವರಾಜ್ ಕುಮಾರ್ ಅವರ ಪತಿ ಚುನಾವಣೆ ಸಂದರ್ಭದಲ್ಲಿ ಪತ್ನಿಯ ಪರವಾಗಿ ಪ್ರಚಾರಕ್ಕೆ ಇಳಿದಿದ್ರು. ಪ್ರಚಾರಕ್ಕೆ, ರಾಜಕೀಯಕ್ಕೆ ಸೀಮಿತವಾಗಿರಬೇಕಾದಂತ ಹೇಳಿಕೆಗಳು ಎಲ್ಲೆಯನ್ನ ಮೀರಿ ನೀವು ಓವರ್ ಎಕ್ಸೈಟ್ಮೆಂಟ್ ಇಂದ ಮೇರು ನಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತೀರಿ ಅಂತಂದ್ರೆ ಏನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಸದಾಶಿವ ನಗರದಲ್ಲಿರುವಂತಹ ಕುಮಾರ್ ಬಂಗಾರಪ್ಪನವರ ಮನೆಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಇನ್ನು ಬಹಿರಂಗವಾಗಿ ಕುಮಾರ್ ಬಂಗಾರಪ್ಪನವರು ಕ್ಷಮೆಯನ್ನ ಯಾಚಿಸಬೇಕು. ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದಂತಂದ್ರೆ ಏನು? ಇದನ್ನ ನೀವು ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಬೇಕು ಅಂತ ಪ್ರತಿಭಟನೆ ಮಾಡಿದ್ರು ಸದಾಶಿವ ನಗರದಲ್ಲಿ. ಪೊಲೀಸರು ಅಭಿಮಾನಿಗಳನ್ನ ಒಂದು ರೀತಿಯಾಗಿ ಮನೆಯನ್ನ ನುಗ್ಗುವಂತ ಕೆಲಸ ಕೂಡ ಆಯ್ತು. ಈ ಹೊತ್ತಿನಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ಅವರ ಅಭಿಮಾನಿಗಳನ್ನ ಒಂದಿಷ್ಟು ಕಾರ್ಯಕರ್ತರನ್ನ ಬಂಧನ ಮಾಡುವಂತ ಕೆಲಸ ಕೂಡ ಆಯ್ತು. ಅವರೇ ಕರೆಸ್ತಾರೆ. ನೋಡ್ರಿ ಸರ, ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂತೀವಿ. ಇಡೀ ಕರ್ನಾಟಕ ರಾಜ್ಯದ ಅಭಿಮಾನಿಗಳಿಗೆ ಮನಸ್ಸಿಗೆ ಬಹಳ ನೋವಾಗೋ ರೀತಿಯೊಳಗೆ ಕುಮಾರ್ ಅವರು ಮಾತಾಡ್ಯಾರ. ನಮ್ಮ ಬೇಡಿಕೆಯನ್ನ ಅವ್ರು ಬಂದು ಏನು ಇವತ್ತು ಶಿವರಾಜ್ ಕುಮಾರ್ ಬಗ್ಗೆ, ರಾಜ್ಕುಮಾರ್ ಕುಟುಂಬ ಬಗ್ಗೆ ಅವಹೇಳನಕಾರಿ ಮಾತಾಡಿ ಅವ್ರ ಮನಸ್ಸಿಗೆ ನೋವಾಗೋ ಮಾಡಿದ್ದ ಇಡೀ ಕರ್ನಾಟಕದ ಇಡೀ ಅಭಿಮಾನಿಗಳಿಗೆ ನೋವಾಗೋ ರೀತಿಯೊಳಗೆ ಮಾತಾಡ್ಯಾರ.
ನೀವು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕಾರ ಕೊಟ್ಟ ಇದು ನೀವು ಸ್ವಯಂ ರೀತಿಯಿಂದ ಇದನ್ನ ಇಲ್ಲಿಗೆ ನೀವು ಕರೆಕ್ಟ್ ಆಗಿ ಮುಗಿಸಿದ್ರೆ ಚೆನ್ನಾಗಿರ್ತೈತೆ. ನೀವೆಲ್ಲರ ಅಭಿಮಾನಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಯಾರು ಕೇಳೋಂಗಿಲ್ಲ. ದಯವಿಟ್ಟು ಶಾಂತ ರೀತಿಯಿಂದ ನೀವು ಇವತ್ತೇ ಅಭಿಮಾನಿಗಳಿಗೆ ಕೈ ಹತ್ತಲಾರ್ದೆ ಅವ್ರಿಗೆ ನಾವು ಒತ್ತಾಯ ಮಾಡಾರ್ದೆ ಆರಾಮಾಗಿ ಅವ್ರು ಕರ್ಕೊಂಡ್ಬಂದು ಮಾತಾಡ್ಸಿದ್ರೆ ಮನೆ ಹತ್ರ ಬರೋ ಅವಕಾಶ ಇಲ್ಲ. ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಕೇಳಬೇಕು ರಿಕ್ವೆಸ್ಟ್ ಕೊಟ್ಬಿಟ್ಟು ಮಾಡ್ಬೇಕು. ಈ ರೀತಿ ಬಂದು ದೊಂಬಿ ಮಾಡಂಗಿಲ್ಲ. ಆಚೆ ಹೋಗ್ಬೇಕು. ಮಾನ್ಯ ಎಸಿಪಿ ಸಾಹೇಬ್ರು ನಾವು ಅಭಿಮಾನಿಗಳಿದಾವಲ್ಲ, ಇಡೀ ಕನ್ನಡನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು. ಯಾರು ದೊಂಬಿ ಮಾಡ್ತಕ್ಕಂಥದ್ದಾಗಲಿ ಅವ್ರು ಬಂದು ಮಾತಾಡಿಲ್ಲ. ಇತ್ತ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಕೆಂಡಾಮಂಡಲವಾಗಿದ್ದಾರೆ. ಅಲ್ಲ ಕುಮಾರ್ ಬಂಗಾರಪ್ಪನವರೇ, ನಿಮಗೆ ಈಗ ರಾಜಕೀಯ ಇಲ್ಲ, ಮಾಜಿ ಶಾಸಕರಾಗಿದ್ದೀರಾ, ಅತ್ತ ಸಿನಿಮಾ ಇಲ್ಲ, ಇತ್ತ ರಾಜಕೀಯವಾಗಿ ನಿಮ್ಗೇನು ಪ್ರಗತಿ ಕಾಣಿಸ್ತಾ ಇಲ್ಲ, ನೀವು ಯಾರಿಗ್ರಿ ಕೆಲಸವನ್ನ ಕೊಡ್ತೀರೇ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಏನೋ ನೀವು ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಲೇಬೇಕು, ಇಲ್ಲದಿದ್ರೆ ಈ ಒಂದು ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ ಅಂತ ಅಭಿಮಾನಿಗಳು ಈಗ ಕಿಡಿಕಾರ್ತಿದ್ದಾರೆ. ಯಾರ ವಿರುದ್ಧ ಪ್ರೊಟೆಕ್ಷನ್ ಮಾಡಿ ಪಬ್ಲಿಕ್ಗೆ ಅಬ್ಜೆಕ್ಷನ್ ಆಗಲಿಲ್ಲ, ಎಲ್ಲ ಬೇಡ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದ್ರು. ಒಂದೇನು ಶಾಂತಿಪೂರ್ವಕವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಫ್ರೀಡಮ್ ಪರ್ಪಸ್ ಎಷ್ಟು ಮಾಡಿ ಇಲ್ಲಿ ಯಾರಾದರೂ ಬಂದು ನೀವು ಹೇಳ್ತೀರ 4-5 ಜನ ಬಂದು ಏನೋ ಮಾತಾಡ್ಕೊಂಡು ಹೋಗ್ತಿರೋದು ನಾವು ನಿಮಗೆ ಕಾನೂನು. ಬಟ್ ಈ ರೀತಿ ಎಲ್ಲರೂ ಬಂದು ಇದು ಮಾಡಿದರೆ ನಾನು ಹೇಳ್ತಾ ಇದ್ದೀನಿ, ನಾನು ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಈ ಥರ ಬಂದಿದ್ರೆ ಎಲ್ಲರ ಮೇಲೆ ಮತ್ತೆ ಕೇಸ್ ಮಾಡಬೇಕಾಗುತ್ತೆ. ನಾನು ಏನಾರು ಹೇಳಿದ್ದೀನಿ ಸಮಾಧಾನ ಮಾತಾಡ್ತಾರೆ, ನಿಮಗೆ ಮಾತಾಡ್ತೇನೆ ಅಂತ ಹೇಳಿದ್ದೀನಿ. ಜವಾಬ್ದಾರಿ ಅವರೇ ಮಾತಾಡ್ತಾರಂತೆ. ಮುಖಾಂತರ ನಾವು ನಿಮ್ಗೆ ಬೆಲೆ ಕೊಡ್ತೀವಿ ಸರ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಸೋತಿದ್ದಾರೆ. ಇದು ರಾಜಕೀಯಕ್ಕೆ ಸೀಮಿತ ಆಗಿರಬೇಕು ವಿನಃ ಶಿವರಾಜ್ ಕುಮಾರ್ ಅವರು ಪತ್ನಿ ಪರವಾಗಿ ಪ್ರಚಾರ ಮಾಡಿದ್ದಕ್ಕೋಸ್ಕರ ಮೇರು ನಟ ಹ್ಯಾಟ್ರಿಕ್ ಹೇರೋ ಮೇಲೆ ಈ ರೀತಿಯಾಗಿ ವಿವಾದಾತ್ಮಕವಾಗಿ ಕೆಲಸ ಕೊಡಿಸ್ತೀನಿ, ಅವರಿಗೇನು ಕೆಲಸ ಇಲ್ಲ ಅಂತಂದ್ರೆ ನಮ್ಮೂರ ಜಾತ್ರೆಯಲ್ಲಿ ಕುಣಿಬಹುದು, ಈ ರೀತಿಯಾಗಿ ವೈಯಕ್ತಿಕ ದಾಳಿ ಮಾಡುವಂಥದ್ದು ತಪ್ಪು. ಇಡೀ ರಾಜ್ಯದ ಮುಂದೆ ನೀವು ಕ್ಷಮೆಯನ್ನ ಯಾಚಿಸಬೇಕು ಅಂತ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಈಗ ಕೂಗ್ತಿದ್ದಾರೆ. ಅಭಿಮಾನಿಗಳು ನೀವು ಕ್ಷಮೆ ಯಾಚನೆ ಮಾಡಬೇಕು ಅಂತ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.